ಕೇಂದ್ರ ಸರ್ಕಾರ ಈಗಾಗಲೇ 11 ರಾಜ್ಯಗಳಲ್ಲಿ SIR ಅನ್ನುವಂಥ ಅಸಂವಿಧಾನಿಕ ಪದ್ಧತಿಯನ್ನು ಜಾರಿಗೆ ತಂದು ಇವತ್ತು ಜೀವಂತ ಇದ್ದವರ ಹೆಸರನ್ನು ಕೈಬಿಟ್ಟು ಇವತ್ತು ಸತ್ತವರ ಹೆಸರನ್ನು ಹಾಗೆ ಇಡ್ತಾ ಇದೆ. ಇವತ್ತು ಈ ಒಂದು SIR ಅಂತಕ್ಕಂಥ ಸಂವಿಧಾನ ಬಾಹಿರವಾದಂಥ ನಿಯಮವನ್ನು ರೂಪಿಸಿ ಮತದಾರರನ್ನು ಮತಪಟ್ಟಿಯಿಂದ ಹೊರಗಟ್ಟುವಂಥ ಒಂದು ಹುನ್ನಾರವನ್ನು ನಡೆಸ್ತಾ ಇದೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರದ SIR ಅನ್ನುವಂಥ ಒಂದು ಪದ್ಧತಿಯನ್ನು ಪೂರ್ಣ ರದ್ದಾಗಬೇಕು. ನಮ್ಮ ರಾಜ್ಯದಲ್ಲಿಯೇ ನಮ್ಮ ರಾಜ್ಯ ಚುನಾವಣಾ ಆಯೋಗ ಗ್ರಾಮ ಸಭೆ ಮತ್ತು ವಾರ್ಡ್ಗಳಲ್ಲಿ ಮತದಾರ ಪಟ್ಟಿ ಪರೀಕ್ಷಣೆ ಆಗಬೇಕಂತೇಳಿ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರದ ರಾಷ್ಟ್ರಪತಿಯವರ ಮುಖಾಂತರ ಸರ್ಕಾರಕ್ಕೆ ಈ SIR ರದ್ದಾಗಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಆ ಕಾರಣಕ್ಕಾಗಿ 30 ಮೇ 30ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಮಹಾ ಆಂದೋಲನವನ್ನು ನಡೀತಾ ಇದೆ. ಈ ಆಂದೋಲನಕ್ಕೆ ಬೀದರ್ ಜಿಲ್ಲೆಯ ಜನ ಮತ್ತು ದೀನರು ದಲಿತರ ಮತಗಳನ್ನು ಕಟ್ಟಾಗ್ತಾ ಇದ್ದೇವೆ. ಅದಕ್ಕೆ ಅಂತವರೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಈ ಜನಾಂದೋಲನ ಮಾಡ್ತಾ ಇದ್ದೀವಿ. ಅದಕ್ಕೆ ಮೇ 30 ಬೆಳಗ್ಗೆ 11 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬರಬೇಕಂತೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಎದ್ದೇಳು ಕರ್ನಾಟಕ ಸಂಘಟನೆ ಮುಖಾಂತರ ಎಲ್ಲ ಪ್ರಗತಿಪರ ಸಂಘಟನೆ ಕೂಡ ಎಲ್ಲರನ್ನ ಇಟ್ಟುಕೊಂಡು ಎಲ್ಲರೂ ತಿಳಿದವರು ಈ ಒಂದು ಇದಕ್ಕೆ ಆಂದೋಲನಕ್ಕೆ ಭಾಗವಹಿಸ್ತಾ ಇದ್ದಾರೆ. ತಾವು ಬರಬೇಕು, ಈ ಆಂದೋಲನವನ್ನು ನಿಲ್ಲಬೇಕು, SIR ರದ್ದಾಗಬೇಕಂತೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಸರ್ ಓಂ ಪ್ರಕಾಶ್ ರೊಟ್ಟೆ, ಬೀದರ್. ಸರ್ SIR ಅಂದ್ರೆ ಸರ್ SIR ಅಂದ್ರೆ ಮತಪಟ್ಟಿಯ ತೀವ್ರ ಮತ್ತು ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಇದು ಅಸಂವಿಧಾನಿಕವಾದಂಥ ಪದ್ಧತಿ ಇದೆ. ಬಂಧುಗಳೇ, 30ನೇ ತಾರೀಕಿಗೆ ಬೀದರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ SIR ವಿರುದ್ಧ ಜನಾಂದೋಲನ ಸಮಿತಿ ವತಿಯಿಂದ ಏನು ಕರ್ನಾಟಕದಲ್ಲಿ SIR ಈಗ ಪ್ರಾರಂಭ ಆಗ್ತಾಯಿದೆ. ಆ SIRದಿಂದ ಈಗಾಗಲೇ ನೀವು ಪಶ್ಚಿಮ ಬಂಗಾಳ ನೋಡ್ಬೋದು, UP, ಬಿಹಾರ ಆ ಕಡೆ ಎಲ್ಲ ಯಾವ ರೀತಿ ಎಲ್ಲ ದಾಖಲೆಗಳು ಇದ್ದರೂ ಕೂಡ ಕೆಲವೊಂದು ಸಮುದಾಯಗಳ ಉದ್ದೇಶಪೂರ್ವಕವಾಗಿ ಮತದಾನದಿಂದ ಹೊರಗಿಟ್ಟು ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಮತದಾನ ಅಧಿಕಾರ ಕೊಟ್ಟಿದ್ದರು. ಈ ಅಧಿಕಾರದಿಂದ ಅವರಿಗೆ ಒಂದು ಸೀಟ್ಗಳು ಪಡೆಯೋದಾಗಲಿ, ಕೆಲವೊಬ್ಬರು ಉದ್ದೇಶಪೂರ್ವಕವಾಗಿ ಅವರಿಗೆ ವಾಮ ಮಾರ್ಗವನ್ನು ಹಿಡಿತಾ ಇದ್ದಾರೆ. ಅವರಿಗೆ ಬಹುಮತ ಸಿಗದೇ ಇರೋದ್ರಿಂದ ಅವ್ರಿಗೆ ಯಾವ ಓಟ್ಗಳು ಬರ್ತಾವ ಅವು ಮಾತ್ರ ಒಂದು ಕಡೆ ಇಟ್ಟು, ಯಾವ ಓಟ್ ಬರಲ್ಲ ಅಂಥವ್ರದ್ದು ಈ ಓಟ್ಗಳು ಕಡಿಮೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋದೊಂದು ನಮಗೆ ಸಂಶಯ ಬರ್ತಾಯಿದೆ. ಹಾಗಾಗಿ ಅವು ಒಂದೊಳ್ಳೆ ಕಟ್ಟಾದರೆ ಯಾರು ವಿದ್ಯಾಭ್ಯಾಸ ಮಾಡಿಲ್ಲ, ಯಾರ ಹತ್ರ ದಾಖಲೆಗಳಿಲ್ಲ, ಯಾರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಯಾರ ಹತ್ರ TC ಮಾಸ್ ಕಾರ್ಡ್ ಇಲ್ಲ, ಅಂಥ ಸಮುದಾಯಗಳಿಗೆ ಅದು ಅನ್ಯಾಯ ಆಗೋದು, ಇದರಿಂದ ಸಮಸ್ಯೆ ಆಗೋದು ಕಟ್ಟಿಟ್ಟ ಬುಟ್ಟಿ. ಹಾಗಾಗಿ SIRಗೆ ನಮ್ಗೆ ಇರೋದಿಲ್ಲ. SIR ಮಾಡಲಿ, ಆದರೆ SIR ಮಾಡುವ ಮೂಲಕ ಈ ನೆಲದಾಗೆ ಹುಟ್ಟಿರ್ತಕ್ಕಂಥ ಇದೇ ನೆಲದಲ್ಲಿ ಸಾವಿರಾರು ವರ್ಷ ನೂರಾರು ವರ್ಷದಿಂದ ಬದುಕುತ್ತಿರುವಂಥ ಸಮುದಾಯಗಳಿಗೆ ಅವರು ಏನೋ ಷಡ್ಯಂತ್ರ ಮಾಡಿ ಮತದಾನದಿಂದ ಹೊರಗಿಟ್ಟು ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ದೂರ ಇಡಬೇಕು, ವಂಚಿಸಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ, ಅದರ ವಿರುದ್ಧವಾಗಿ ನಮ್ಮ ಬಹಳಷ್ಟು ಜನ ನೂರಾರು ಸಂಘಟನೆಗಳು ಮತ್ತು ಬೇರೆ ಬೇರೆ ಜಾತ್ಯತೀತ ಪಕ್ಷಗಳು ಸೇರಿ ಒಂದು ಹೋರಾಟನ ಮಾಡ್ತಾಯಿದ್ದೇವೆ. 30ರಂದು ಮುಂಜಾನೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ತಾವೆಲ್ಲರೂ ಸೇರಬೇಕು. ಸೇರಿಮೇಲೆ ಅಲ್ಲಿ ಮಾನವ ಸರಪಳಿ ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದೆಲ್ಲ ಆದಮೇಲೆ ಗೌರವಂತ AC ಸರ್ ಮೂಲಕ ನಮ್ಮ ರಾಷ್ಟ್ರಪತಿಯವರಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆ ಒಂದು ಮನವಿ ಪತ್ರವನ್ನು ಕೊಟ್ಟು, ಕರ್ನಾಟಕ ಘನ ಸರ್ಕಾರ ಎಲ್ಲರೂ ನಿಮ್ಮ ಮತದಾರಿದ್ದಾರೆ, ಯಾರ್ದು 2 ಕಡೆ ಇದೆ, ಯಾರು ನುಸುಳುಕೋರಿದ್ದಾರೆ ಅವ್ರದ್ದು ಕಟ್ಟಾಗಲಿ, ತೊಂದರೆ ಇಲ್ಲ. ಆದರೆ ಇದೇ ನೆಲದಾಗ ಹುಟ್ಟಿದ್ದವರು, ಇದೇ ನೆಲದಲ್ಲಿ ಅಲೆಮಾರಿ ಸಮುದಾಯ ಇರ್ಬೋದು, ದಲಿತರು ಇರ್ಬೋದು, OBC ಇರ್ಬೋದು, ಮೈನಾರಿಟಿ ಇರ್ಬೋದು, ಕಾಂಗ್ರೆಸ್ ಪಾರ್ಟಿದವ್ರು ಇರ್ಬೋದು, BJP ಅವರು ಇರ್ಬೋದು, ಅವ್ರದ್ದು ಯಾವುದೋ ಒಂದು ಕಾರಣಕ್ಕೆ ಯಾರ್ದು ಮತದಾನ ಕಟ್ ಮಾಡಬಾರ್ದು. ಒಂದು ವೇಳೆ ಅವ್ರದ್ದು 2 ಕಡೆ ಅದಂದ್ರೆ ಒಂದು ಕಡೆ ಕಟ್ ಮಾಡಬೇಕು. ಅವ್ರದ್ದು ಮಾಹಿತಿ ತೊಗೊಂಡು, ಅವ್ರ ಪರ್ಮಿಷನ್ ತೊಗೊಂಡು, ಯಾರಾದರೂ ನುಸುಳುಕೋರಿದ್ದಾರೆ ಅವ್ರು ಈ ದೇಶದವರಲ್ಲ, ಈ ರಾಜ್ಯದವರಲ್ಲ, ಅಂಥವ್ರದ್ದು ಕಟ್ ಮಾಡ್ರೆ ನಮ್ಮದು ಯಾವುದೂ ಅಭ್ಯಂತರ ಇಲ್ಲ. ಈ ಇದ್ರ ಮೇಲೆ ವಾಮ ಮಾರ್ಗ ಹುಡುಕುವಂಥ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ, ಮತದಾನ ಅಧಿಕಾರಕ್ಕೆ ಏನು ಗಂಡಾಂತರ ತರುವ ಪ್ರಯತ್ನ ಮಾಡ್ತಾಯಿದ್ರೆ ತಮ್ಮೆಲ್ಲರಿಗೂ ಧಿಕ್ಕಾರ ಹಾಕಲಿಕ್ಕೆ ನಾವು 30ನೇ ತಾರೀಕು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬೀದರ್ ಜಿಲ್ಲೆ ಎಲ್ಲ ಸಮುದಾಯದವರು, ಎಲ್ಲ ಪ್ರಜಾಪ್ರಭುತ್ವ ಒಪ್ಪುವಂಥವ್ರು, ಸಂವಿಧಾನ ಒಪ್ಪುವಂಥವ್ರು, ಬುದ್ಧ, ಬಸವ, ಅಂಬೇಡ್ಕರ್ ಚಿಂತನೆ ಮೇಲೆ
ಕೆಲಸ ಮಾಡುವಂಥವರು, ಸಾಹಿತಿಗಳು, ಚಿಂತಕರು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ನಾನು ಮಹೇಶ್ ಗೋರಣಕರ್, ರಾಜ್ಯ ಸಂಯೋಜಕರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಅಂಬೇಡ್ಕರ್, ಕರ್ನಾಟಕ. ಧನ್ಯವಾದಗಳು.